ಮೀನಾ, ಬೇಜ ಮಾಡ್ಕೊಬೇಡ ಕಣೆ. ಏನೋ ಕೇಶವ ಇದು, ಈ ಮನೇಲಿ 200 ರೂಪಾಯಿ ಖರ್ಚು ಮಾಡೋಕ್ಕೂ ಸ್ವತಂತ್ರ ಇಲ್ವಾ? ಏನ್ ತಿಂದ್ರಿ ಅಂತೆಲ್ಲ ಕೇಳ್ತಿದಾರಲ್ಲೋ ಮಾವ. ನನಗೆ ತುಂಬಾ ಬೇಜಾರಾಯ್ತು, ಹರ್ಟ್ ಆಯ್ತು. ಮೀನಾ, ಅಪ್ಪ ಹಾಗೇನೆ, ನೀನ್ ತಪ್ಪು ತಿಳ್ಕೊಬೇಡ. ತನ್ನ ಮಕ್ಕಳು ದಾರಿ ತಪ್ಪಾರ್ದು, ಸುಳ್ಳು ಹೇಳ್ಬಾರ್ದು, 1 ರೂಪಾಯಿ ಬೆಲೆನೂ ಗೊತ್ತಿರ್ಬೇಕು ಅಂತ ಹೀಗೆ ಮಾಡ್ತಾರಷ್ಟೇ. ನಮ್ಮನ್ನ ಅವ್ರು ಬೆಳೆಸಿರೋದು ಹೀಗೇನೆ. ತಗೋ ಕೇಶವ, ಇದನ್ನ ಮಾವನಿಗೆ ಕೊಡು. ನನಗೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಹತ್ರ ತಿನ್ನೋದಕ್ಕೆ ದುಡ್ಡು ಕೇಳಿ ಅಭ್ಯಾಸ. ಆದ್ರೆ ಅವ್ರು ಯಾವತ್ತೂ ನನಗೆ ತಿನ್ನೋ ವಿಷಯಕ್ಕೆ ಲೆಕ್ಕ ಕೇಳ್ತಿರ್ಲಿಲ್ಲ ಕಣೋ. ಮೀನಾ, ನೀನೀಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗತ್ತೆ ಕಣೆ. ಅಪ್ಪಂಗೆ ನಾನೇ ಹೇಳಿಲ್ವಾ ಆ ದುಡ್ಡನ್ನ ನನ್ನ ಹೆಂಡತಿಗೋಸ್ಕರ ಖರ್ಚು ಮಾಡಿದ್ದು ಅಂತ? ಅಷ್ಟಕ್ಕೂ ಅಪ್ಪ ಏನು ದುಡ್ಡನ್ನ ವಾಪಸ್ ತಂದ್ಕೊಡಿ ಅಂತ ಹೇಳಿಲ್ಲ. ಅವ್ರ ಉದ್ದೇಶ ಅದಾಗಿರ್ಲಿಲ್ಲ. ಮೊದಲೆಲ್ಲ ದುಡ್ಡು ತಗೊಳ್ಳೋದಕ್ಕೂ ಮುಂಚೆನೆ ಅಪ್ಪನ್ ಕೇಳ್ತಿದ್ದೆ, ಖರ್ಚಾಗಿದ್ದ ದುಡ್ಡಿನ ಲೆಕ್ಕ ಕೊಡ್ತಿದ್ದೆ. ಹೀಗಾಗಿ ಮಾಡ್ಲಿಲ್ವಲ್ಲ, ಅದಕ್ಕೆ ಅವ್ರಿಗೆ ಸಿಟ್ಟು ಅಷ್ಟೇ. ಆಗಿದ್ದಕ್ಕೂ ಈಗಿರೋದಕ್ಕೂ ವ್ಯತ್ಯಾಸ ಇರಲ್ವಾ ಕೇಶವ? ಸಂಸಾರ ಅಂತ ಶುರು ಆದ್ಮೇಲೆ ನಮ್ಗೆ ಅದಂತ ಖರ್ಚಿರುತ್ತೆ ಕೇಶವ. ನಿನಗೆ ನೋವಾಗಿದೆ ಅಂತ ಗೊತ್ತು ಮೀನಾ. ಅಪ್ಪನ ಬದಲು ನಾನು ಸಾರಿ ಕೇಳ್ತೀನಿ. ಮೀನಾ, ನಾನು ಅವತ್ತೇ ನಿನಗೆ ಹೇಳ್ದೆ, ನಮ್ಮ ಅಪ್ಪನ ಮಾತು ಹೊರಟು, ಆದ್ರೆ ಮನ್ಸು ಮೃದು ಕಣೆ. ಅವ್ರು ಮಾತಾಡೋ ಉದ್ದೇಶನೇ ಬೇರೆ ಇರುತ್ತೆ. ಕೆಲವೊಂದು ವಿಷಯಗಳನ್ನ ಹೇಳಿ ಅರ್ಥ ಮಾಡ್ಸೋದಕ್ಕಾಗಲ್ಲ. ಅದ್ ನಿನ್ಗೆ ಅರ್ಥ ಆಗ್ಬೇಕು ಅಂದ್ರೆ ಅದ್ರದ್ದೇ ಸಮಯ ಬರಬೇಕು. ಅದಕ್ಕೆ ನೀನ್ ಕಾಯ್ಬೇಕು. ನೋಡು, ತುಂಬಾ ಹೊತ್ತು ಸೀರಿಯಸ್ ಆಗಿದ್ದಾಯ್ತು. ನನ್ ಮುದ್ದು ಅಲ್ವಾ, ಚಿನ್ನ ಅಲ್ವಾ, ನಗೆ ಪ್ಲೀಸ್ ಕಣೆ, ಸ್ವಲ್ಪನಾದ್ರೂ ಮಾತಾಡೆ. ನೋಡು ಕೇಶವ, ಹನಿಮೂನ್ ವಿಷಯ ಮಾತಾಡಕ್ಕೆ ಅಂತ ಹೋದ್ವಿ, ಆದ್ರೆ 200 ರೂಪಾಯಿ ವಿಷಯ ತೆಗೆದು ನನಗೆ ತುಂಬಾ ಬೇಜಾರಾಗಿದೆ. ಈಗ ಹನಿಮೂನ್ ವಿಷಯ ಆನ್ ಆದ್ರೆ ನನ್ ಬೇಜಾರು ಆಫ್ ಆಗುತ್ತೆ. ಅದಕ್ಕೆ ದೊಡ್ಡವ್ರು ಹೇಳೋದು, ಮಾತು ಬೆಳ್ಳಿ ಮೌನ ಬಂಗಾರ ಅಂತ. ನಿನಗ್ ಹೋಗಿ ಮಾತಾಡು ಅಂತ ಹೇಳಿ ನನ್ ತಲೆ ಮೇಲೆ ನಾನೇ ಕಲ್ಲಾಕಬಿಟ್ಟೆ. ಕೇಶವ, ಆಯ್ತು, ನಾಳೆನೆ ಹೋಗಿ ಅಪ್ಪನ ಹತ್ರ ಹನಿಮೂನ್ ಬಗ್ಗೆ ಮಾತಾಡ್ತೀನಿ. ಆಗಿದ್ದಾಗ್ಲಿ. ನಿಜವಾಗ್ಲೂ? ನಿಜವಾಗಿ. ಯಾಕೆ, ಏನಾಯ್ತು? ಮುನಿಸ್ಕೊಂಡಿದ್ಯಾ? ಮಲ್ಕೋ, ಲೇಟ್ ಆಯ್ತು. ನನಗೆ ನಿದ್ದೆ ಬರ್ತಿಲ್ಲ. ಅಂತದ್ ಏನಾಯ್ತು ಈಗ? ಅಲ್ಲ ರೀ, ಆ 200 ರೂಪಾಯಿ ವಿಷಯನ ನೀವು ಕೇಶವನ್ ಮಾತ್ರ ಕರೆದು ಕೇಳ್ಬೋದಿತ್ತಲ್ಲ. ಅವ್ರ ಹೆಂಡತಿ ಮುಂದೆ ಆ ವಿಷಯ ಬೇಡವಾಗಿತ್ತು ರೀ. ಯಾರಿದ್ದಾರೆ ಯಾರಿಲ್ಲ ಅಂತೆಲ್ಲ ನೋಡಿ ಮಾತಾಡೋ ಅಭ್ಯಾಸ ನನಗಿಲ್ಲ. ಮಕ್ಕಳಿಗೆ ಹಣಕಾಸಿನ ವಿಚಾರದಲ್ಲಿ ಜವಾಬ್ದಾರಿ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದ. ನಿಜ ರೀ, ನಿಮ್ ಉದ್ದೇಶ ನನಗೆ ನನ್ನ ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗತ್ತೆ. ಆದ್ರೆ ಆ ಹುಡುಗಿ ಮನೆಗಿನ್ನೂ ಹೊಸಬ್ಳಲ್ವ ರೀ. ತಿಂದದಕ್ಕೂ ಮಾವ ಲೆಕ್ಕ ಕೇಳ್ಬಿಟ್ರು ಅಂತ ಅವಳು ನೊಂದ್ಕೊಳಲ್ವಾ ಹೇಳಿ? ಅಂದ್ರೆ ನಾನು ಲೆಕ್ಕ ಕೇಳಿದ ತಪ್ಪು, ಅವನು ದುಡ್ಡು ತಗೊಂಡು ವಿಷಯ ಮುಚ್ಚಿಟ್ಟಿದ್ದು ಸರಿ ಅಂತ ನೀನ್ ಹೇಳ್ತಾ ಇದೀಯಾ? ಅಯ್ಯೋ ಹಾಗಲ್ಲ ರೀ, ಮದ್ವೆ ಆದ್ಮೇಲೆ ಗಂಡ ಹೆಂಡತಿರಿಗೆ ಅವ್ರದೇ ಆದ ಕೆಲವು ಖರ್ಚುಗಳಿರುತ್ತಲ್ವಾ, ಅದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಂಡ್ರೆ ಒಳ್ಳೇದು ಅಂತ. ನೀವು ಮೀನನ್ನ ಸೊಸೆ ಅಂತ ಒಪ್ಕೊಳ್ತಾ ಇರ್ಬೋದು, ಆದ್ರೆ ಯಾವತ್ತು ಅವಳನ್ನ ಈ ಮನೆ ಒಳಗಡೆ ಬಿಟ್ಕೊಂಡ್ರೋ ಅವತ್ತಿಂದ ಅವಳು ಈ ಮನೇಲಿ ಒಬ್ಳಾಗ್ಲಲ್ವಾ. ಅವಳ ಮನ್ಸನ್ನು ನಾವು ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಧನ್ಯನ್ ಮನೆಯಲ್ಲಿ ಧನ್ಯನ್ಗೇನಾದ್ರೂ ಕಡಿಮೆ ಆದ್ರೆ ನಮ್ ಮನ್ಸು ತಡೆಯುತ್ತಾ ಹೇಳಿ? ಆ ಮನೆಯವರು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾವ್ ಆಸೆ ಪಡ್ತಿರ್ತಾನೆ. ಹಾಗೆ ನಮ್ಮ ಮನೆ ಸೊಸೆ ಅಂತ ಬಂದಾಗ ನಮಗೂ ಅದೇ ಜವಾಬ್ದಾರಿ ಇರ್ಬೇಕಲ್ವ ರೀ? ಒಂದು ಹೆಣ್ಣು ತನ್ನ ತವ್ರ ಮನೆನ ಬಿಟ್ಟು ಬರುವಾಗ ಅವಳ ಮನಸ್ಸಿನಲ್ಲಿ ಸಾಕಷ್ಟು ಗೊಂದಲಗಳಿರುತ್ತೆ ರೀ.
ನಾನೇನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು, ನನ್ನ ಮಾತಿಂದ ಯಾರ ಮನಸ್ಸಿಗೆ ಬೇಜಾರಾಗುತ್ತೋ, ಯಾರು ನನ್ನ ತಪ್ಪು ತಿಳ್ಕೊಂಡ್ಬಿಡ್ತಾರೋ, ಹೀಗೆ ಅವಳ ಮನಸ್ಸಿನಲ್ಲಿ ತುಂಬಾ ಪ್ರಶ್ನೆಗಳಿರುತ್ತೆ. ಅತ್ತೆ ಮಾವ ಆಗಿ ನಾವು ಅವಳ ಪ್ರಶ್ನೆಗಳನ್ನ ದೂರ ಮಾಡ್ಬೇಕೇ ಹೊರತು ಅವಳ ಮನಸ್ಸಿನಲ್ಲಿರೋ ಗೊಂದಲಗಳನ್ನ ಜಾಸ್ತಿ ಮಾಡಬಾರ್ದಲ್ವಾ? ಅತ್ತೆ ಮಾವ ತಾನೆ ನನ್ ಮೇಲೆ ಮುನಿಸ್ಕೊಂಡ್ರೆ ಏನು, ನನ್ ಜೊತೆ ನನ್ ಗಂಡ ಚೆನ್ನಾಗಿದ್ರೆ ಸಾಕು ಅಂತ ಯೋಚನೆ ಮಾಡ್ತಾರೆ. ಆದ್ರೆ ನಮ್ ಮೀನಾ ಹಾಗಲ್ಲ. ನಾವು ಸಿಟ್ಟು ಮಾಡ್ಕೊಂಡ್ರೆ ನಮಗ್ ಸಮಾಧಾನ ಮಾಡ್ತಾಳೆ, ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ಅಷ್ಟೇ ಅಲ್ಲ, ಒಂದಲ್ಲ ಒಂದಿನ ನನ್ನ ಮಾವನ್ ಮನ್ಸು ಗೆದ್ದೇ ಗೆಲ್ತೀನಿ ಅಂತ ಮನಸ್ಸಿನಲ್ಲಿ ಪಣ ತೊಟ್ಟಿದ್ದಾಳೆ ರೀ. ಅಂತವಳ ಮನ್ಸಿಗೆ ನಾವು ಬೇಜಾರ್ ಮಾಡ್ಬೋದಾ? ನೀವೇ ಹೇಳಿ. ಈಗ ನಾನೇನ್ ಮಾಡ್ಬೇಕು ಹೇಳು? ಈಗ್ಲೇ ಹೋಗಿ ಕ್ಷಮೆ ಕೇಳ್ಬೇಕಾ? ಅಯ್ಯಯ್ಯೋ, ನೀವ್ ಕ್ಷಮೆ ಕೇಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ ರೀ. ಆದ್ರೆ ನಾಳೆ ಒಂದ್ಸಲ ನೀವು ಮೀನನ ಹತ್ರ ಮಾತಾಡಿ ಅವಳೆಲ್ಲ ಅರ್ಥ ಮಾಡ್ಕೋತಾಳೆ. ಮಾತಾಡಿ ಅಂದ್ರೆ ಇವಾಗ ನೀವು ನನ್ನ ಹತ್ರ ಹೇಳಿದ್ರಲ್ಲ ರೀ, ಅದೇ ಮಕ್ಕಳಿಗೆ ಜವಾಬ್ದಾರಿ ಬರ್ಲಿ ಅಂತ ನಾನು ಆ ಪ್ರಶ್ನೆ ಕೇಳ್ದೆ ಅಂತ. ಅದನ್ನ ಅವಳಿಗೂ ಒಂದ್ಸತಿ ಅರ್ಥ ಮಾಡಿಸ್ಬಿಟ್ರೆ ಅವಳು ಅರ್ಥ ಮಾಡ್ಕೋತಾಳೆ ರೀ. ರೀ ಸರಿ ತಾನೆ? ಸರಿ. ಈ ಅಕ್ಕಿ ಸಾಕೇನೋ? ಅದು ಇನ್ನೊಂದು ಬ್ರ್ಯಾಂಡ್ ಇದೆಯಲ್ಲ, ಅದನ್ನು ತರಿಸ್ಬಿಡು. ರೀ ಕಾಫಿ. ಅದೇ ಮೀನಾ ಹತ್ರ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ರಿ. ಅಪ್ಪ, ಸೆಮಿಸ್ಟರ್ ಫೀಸ್ ಕಟ್ಬೇಕಿತ್ತಪ್ಪ. ಹೌದುಪ್ಪ, ನಾನು ಅಷ್ಟೇ. ಸರಿ ಅಪ್ಪ, ಅದು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತಪ್ಪ. 200 ರೂಪಾಯಿ ವಿಷಯ ತಾನೆ, ನಾನೇ ಮಾತಾಡ್ಬೇಕು ಅನ್ಕೊಂಡಿದ್ದೆ. ಅದಲ್ಲ ಅಪ್ಪ, ಮತ್ತೇನು? ಅದು ಅದು ಮಾವ, ಅದೇನಂತ ನಾನ್ ಹೇಳ್ತೀನಿ. ನನಗೆ ಸುತ್ತಿ ಬಳಸಿ ಹೇಳೋದಕ್ ಬರಲ್ಲ, ನೇರವಾಗಿ ಹೇಳ್ತೀನಿ. ಅದು ನಾನು ಕೇಶವ ಹನಿಮೂನ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಕಳ್ಸ್ಕೊಡ್ತೀರಾ ಮಾವ? ಮಾಮ, ಇದು ಮೀಟ್ರು ಅಂದ್ರೆ ನಮ್ಮ ಮನೇಲಿ ನನ್ನಷ್ಟು ಮೀಟ್ರು ಯಾರಿಗೂ ಇಲ್ಲ ಅನ್ಕೊಂಡಿದ್ದೆ. ಅದಕ್ಕೆ ಹೇಳಿ ಮಾವ, ನಾವ್ ಹೋಗ್ ಬರ್ಬೋದಾ? ಆದ್ರೂ ಇವ್ರು ಕೇಳೋ ಫೋರ್ಸ್ಗೆ ಇವ್ರನ್ನ ಹನಿಮೂನ್ ಕಳಿಸ್ತಾರೋ ಅಥವಾ ಮನೆಯಿಂದಾನೆ ಆಚೆ ಕಳಿಸ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಸರಿ. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಸೋ ಮಚ್. ನೀವ್ ಒಪ್ಕೊಳ್ಳಲ್ವೇನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವ್ ಒಪ್ಕೊಂಡ್ಬಿಟ್ರಿ. ನಿಮ್ ಮನ್ಸು ತುಂಬಾ ಸ್ವೀಟ್ ಮಾವ. ಥ್ಯಾಂಕ್ ಯು ಸೋ ಮಚ್. ಗಿರಿಜಾ, ನೀನು ಕೇಳ್ತಾ ಇದೆಯಲ್ಲ ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು, ದೇವಸ್ಥಾನಕ್ಕೆಲ್ಲ ಅಂತ. ಒಟ್ಟಿಗೆ ಹೋಗೋಣ ಎಲ್ಲರೂ. ರೀ ಎಲ್ರೂನಾ? ಅದೇನಂದ್ರೆ ಈಗಲೇ ಹೋಗಿ ಬರೋಣ ಗಿರಿಜಾ, ಆಮೇಲೆ ನಂಗೂ ಆಗಲ್ಲ. ನವರಾತ್ರಿ ಬಂದ್ರೆ ಅಂಗಡಿಲಿ ವ್ಯಾಪಾರ ಜಾಸ್ತಿ ಇರುತ್ತೆ, ಪುರ್ಸೊತ್ತಾಗಲ್ಲ. ಎಲ್ಲ ತಯಾರಿ ಮಾಡ್ಕೊ. ಶ್ರೀಮದ್ ವೆಂಕಟರಮಣ ಗೋವಿಂದ ಗೋವಿಂದ.
ಅದು ಬಾಬಾ ತೀರ್ಥಯಾತ್ರೆಗೆ ಹೋಗೋಣಂದ್ರಲ್ಲ ಪ್ರಾಕ್ಟೀಸ್ ಮಾಡ್ಕೊಡ್ತಾ ಇದ್ದೆ. ಕಂಗ್ರಾಚುಲೇಷನ್ ದಿನ. ಅಪ್ಪ ಹನಿಮೂನ್ಗೆ ಒಪ್ಕೊಂಡ್ಬಿಟ್ರಲ್ಲ, ನಿನಗೀಗ ಸಿಟ್ಟೆಲ್ಲ ಹೋಯ್ತಲ್ಲ? ಕೇಶವ, ನಾವ್ ಹನಿಮೂನ್ಗೆ ಹೋಗ್ಬೇಕು ಕಣೋ. ಹೋಗ್ತಿದೀವಲ್ಲ. ಇದನ್ನ ಹನಿಮೂನ್ ಅನ್ನಲ್ಲ, ಫ್ಯಾಮಿಲಿ ಟ್ರಿಪ್ ಅಂತ ಹೇಳ್ತಾರೆ. ಮೀನಾ, ನೀನ್ ಇಷ್ಟಪಟ್ಟಾಗೆ ಆಗ್ತಿದ್ಯಲ್ಲ. ಮೊನ್ನೆ ನೀನ್ ಎಲ್ರ ಜೊತೆ ಟ್ರಿಪ್ ಹೋದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂದೆ. ಇವಾಗ ಹನಿಮೂನ್ಗೆ ಹೋಗ್ಬೇಕು ಅಂತ ಆಸೆ ಪಟ್ಟೆ. ಎರಡು ಸೇರಿ ಅದೇನ್ ಹೇಳು. ಅಯ್ಯೋ, ಎರಡು ಸೇರಿ ಒಂದು ಟ್ರಿಪ್ ಆಗೋಯ್ತು ಅಷ್ಟೇ. ಅಯ್ಯೋ ಕೇಶವ, ನಿನಗ್ ತಲೆ ಓಡ್ತಿದ್ಯೋ ಇಲ್ವೋ? ಟ್ರಿಪ್ ಹೋಗ್ಬೇಕು ಅಂತ ನನಗೂ ಆಸೆ ಇದೆ, ಆದ್ರೆ ನೀನೇ ಹೇಳು. ನಾವಿಬ್ರು ಒಟ್ಟಿಗೆ 4 ದಿನ ಎಲ್ಲಾದ್ರೂ ಹೋಗಿ ಕಾಲ ಕಳಿಬೇಕು ಅಂತ ನಿನ್ಗೆ ಆಸೆ ಇಲ್ವಾ? ಆಸೆ ಇದೆ. ಹಾಗಿದ್ರೆ ಹೋಗಿ ಮಾವನ ಹತ್ರ ಮಾತಾಡು. ಅದಾಗಲ್ಲ. ಓ ಕೇಶವ, ಮದ್ವೆ ಆದ್ಮೇಲೆ ನಾವೆಲ್ಲೂ ಹೋಗೇ ಇರ್ಲಿಲ್ಲ. ಈಗ್ಲಾದ್ರೂ ಒಟ್ಟಿಗೆ ಎಲ್ಲಾದ್ರೂ ಹೋಗಿ ಕಾಲ ಕಳಿಬೇಕು ಅಂತ ಆಸೆ ಇಟ್ಕೊಂಡಿದೆ ಕಣೋ. ಮಾವ ನೋಡಿದ್ರೆ ಎಲ್ರು ಒಟ್ಟಿಗೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಆದ್ರೆ ನಾನೇನು ಯೋಚನೆ ಮಾಡ್ತಿದ್ದೀನಿ ಗೊತ್ತಾ ಮೀನಾ? ಅಪ್ಪ ನಿನ್ನ ಹತ್ರ ಮಾತಾಡ್ತಾನೆ ಇರ್ಲಿಲ್ಲ, ನೀನೇನೇ ಕೇಳಿದ್ರು ಉತ್ತರನೂ ಕೊಡ್ತಿರ್ಲಿಲ್ಲ. ಆದ್ರೆ ಇವಾಗ ಎಲ್ರು ಸೇರಿ ಪುಣ್ಯಕ್ಷೇತ್ರ ದರ್ಶನ ಮಾಡೋಣ ಅಂತ ಆಗೋಯ್ತು. ನಾನಿಲ್ಲ ಅಂತಿಲ್ಲ, ಆದ್ರೆ ಅಪ್ಪ ನಿನ್ನನ್ನು ಒಪ್ಕೊಂಡಿದ್ದಾರೆ, ಅದ್ ನನಗೆ ಮುಖ್ಯ. ಈಗಿದನ್ನೆಲ್ಲ ಹೇಳಿ ನನ್ನ ಸಮಾಧಾನ ಮಾಡಕ್ ಬರ್ಬೇಡ ನೀನು. ಮೀನಾ, ಸದ್ಯಕ್ಕೀಗ ಈ ಟ್ರಿಪ್ ಹೋಗೋಣ. ಸ್ವಲ್ಪ ದಿನ ಆದ್ಮೇಲೆ ನಾವಿಬ್ರ ಜೊತೆಲಿ ಟ್ರಿಪ್ ಹೋಗೋಣ. ಬೇಜಾರ್ ಮಾಡ್ಕೋಬೇಡ ಕಣೆ, ಪ್ಲೀಸ್ ಬೇಜಾರಾಗ್ಬೇಡ. ಹಾಗಾದ್ರೆ ನನ್ನ ಹತ್ರ ಮಾತಾಡಲ್ವಾ ನೀನು? ಸರಿ, ನಿನ್ನ ಹತ್ರ ಮಾತ್ ಬಿಟ್ರೆ ಏನು ಪ್ರಯೋಜನ? ಈ ತರ ಸಣ್ಣ ಮುಖ ಹಾಕೊಂಡು ನನ್ ಕೋಪನು ಕಡಿಮೆ ಮಾಡ್ಬಿಡ್ತೀಯ. ಹಾಗಾದ್ರೆ ನನ್ ಮುದ್ದಿಗೆ ನನ್ ಮೇಲೆ ಬೇಜಾರಿಲ್ಲ, ನನ್ ಬಂಗಾರ. ಬಿಡೋ ಕೈನಾ, ನಾನು ಮತ್ತೆ ಮಾವನ ಹತ್ರ ಹೋಗಿ ಮಾತಾಡ್ತೀನಿ. ಏನಂತ? ಮಾವ, ನಾವೆಲ್ಲರೂ ಫ್ಯಾಮಿಲಿ ಟ್ರಿಪ್ ನ ಆದಷ್ಟು ಬೇಗ ಪ್ಲಾನ್ ಮಾಡೋಣ. ಆದ್ರೆ ಈಗ ನಾನು ಕೇಶವ ಹನಿಮೂನ್ಗೆ ಹೋಗ್ತೀವಿ ಅಂತ ಕಡ್ಡಿ ಮುರಿದಾಗ ಹೇಳ್ ಬರ್ತೀನಿ. ಹುಷಾರು ಮೀನಾ, ನಿನ್ ಕಡ್ಡಿ ಮುರಿಯಕ್ ಹೋಗಿ ಕೊನೆಗೆ ನನ್ ಕೈಕಾಲ್ ಮುರಿಯಾಕ್ ಮಾಡ್ಬೇಡ. ಅಲ್ಲಮ್ಮ, ನಿನಗ್ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇವಾಗ್ಲೇ ಅನಿಸ್ಬೇಕಾ? ಪಾಪ ಅವ್ರಿಬ್ರು ನೆಮ್ಮದಿಯಾಗ ನಿಮ್ಮನ್ನು ಹೋಗ್ಬಿಡ್ತಿದ್ರು. ಎಲ್ಲ ಆಗ್ಬಿಡ್ಲಕ್ಕ ನೀನು, ಎಲ್ಲ ನಿಮ್ಮ ಅಣ್ಣದ್ರ ಬುದ್ಧಿ ನಿನಗೆ. ಸಾಕು, ಸುಮ್ಮನೆ ಇರೋ. ಅವರಿಬ್ರು ಆಚೆ ಕಡೆ ಹೋಗಿ ಚೆನ್ನಾಗಿ ಸುತ್ತಾಡ್ಕೊಂಡ್ ಬರ್ಲಿ ಅಂತ ನನಗೂ ಆಸೆನೆ. ಹೀಗಾಗತ್ತೆ ಅಂತ ನನಗೆಲ್ ಗೊತ್ತಿತ್ತು? ಆಸೆ ಇದೆ ತಾನೆ? ಹಾಗಾದ್ರೆ ಅಪ್ಪ ನೀನೇ ಒಪ್ಸು. ನಾನಾ? ಅಯ್ಯಯ್ಯೋ ಇಲ್ಲಪ್ಪ. ಅಮ್ಮ ಹೇಳದ್ ಕೇಳು, ಶಿವಸ್ವಾಮಿನ ಇಬ್ರೇ ಹೋಗಿ ಬರ್ಲಿ, ನಾವೆಲ್ಲ ಫ್ಯಾಮಿಲಿ ಅವರೆಲ್ಲ ಇನ್ನೊಂದ್ಸತಿ ದೇವಸ್ಥಾನಕ್ಕೆ ಟ್ರಿಪ್ ಹೋದ್ರಾಯ್ತು ಅಂತ ನಿನ್ನ ಅಪ್ಪನ ಹತ್ರ ಮಾತಾಡು. ನೀ ಹೇಳಿದ್ರ ಅಪ್ಪ ಒಪ್ಕೋತಾರಮ್ಮ. ಅಯ್ಯೋ ಸುಂದ್ರ, ನಾನೇನೆಲ್ಲ. ಏನ್ ಗಿರ್ಜಾ ಅದು? ಅಡ್ಗೆ ಮನೇಲಿ ಗುಸ್ಗುಸು? ಏನ್ ಪಂಚಾಯತಿ ನಡೀತಾ ಇದೆ? ಏನಿಲ್ಲ ರೀ, ಬಂದೆ. ರೀ, ಅದು ಏನದು? ಅದು ಮೀನಾ ಮತ್ತೆ ಕೇಶವ ಹನಿ ಹೋಗ್ಬೇಕು ಅನ್ಕೊಂಡಿದ್ದಾರೆ. ಅವರಿಬ್ರಷ್ಟೇ ಹೋದ್ರೆ ಚೆನ್ನಾಗಿರತ್ತೆ. ನಾವೆಲ್ಲ ಬೇಕಿದ್ರೆ ಇನ್ನೊಂದ್ಸತಿ ಎಲ್ಲಾದ್ರೂ ಟ್ರಿಪ್ ಹೋಗೋಣ. ಓ, ನೀನು ಈ ಕತ್ತೆ ಬಡವಂತರ ಅಪ್ಪನ್ ಮುಂದೆ ನಿಂತು ಮಾತಾಡಕ್ ಕಲ್ತೀಯಾ? ಏನೇನ್ ಕಲ್ಸಿ ಹಾಳು ಮಾಡ್ತಾನೆ. ಹೊಸದಾಗಿ ಮದ್ವೆ ಆದವರು ತೀರ್ಥಕ್ಷೇತ್ರಕ್ಕೆ ಹೋಗ್ಬಾರ್ದು ಅಂತ ಏನಾರು ಇದ್ಯಾ? ರೀ, ಅದು ನೀವ್ ಹೇಳ್ತಾ ಇರೋ ತರ ಅಲ್ಲ ರೀ. ಗಿರ್ಜಾ, ನಾನ್ ನಿರ್ಧಾರ ಮಾಡಾಯ್ತು. ಎಲ್ರು ಹೋಗ್ತಾ ಇದೀವಿ ಅಂದ್ರೆ ಹೋಗ್ತಾ ಇದೀವಿ ಅಷ್ಟೇ. ಸರಿ ಬಾಬಾ, ಚೆನ್ನಾಗಿರುತ್ತೆ, ಎಲ್ಲರೂ ಹೋಗೋಣ ನಡ್ರಿ. ಸುಂದ್ರ, ಎಲ್ರು ಅಂದ್ರೆ ನಿನ್ನನ್ ಬಿಟ್ಟು ಅಂಗಡಿ ಮನೆ ಎರಡು ನೋಡ್ಕೊ ನೀನು. ಬಾಬಾ ಏನ್ ಬಾಬಾ ಇದು? ನಾನು ನಿಮ್ ಫ್ಯಾಮಿಲಿಗೆ ಐಸ್ ಕ್ರೀಮ್ ಮೇಲೆ ಚೆರಿ ಇದ್ದಂಗೆ ನನ್ನೇ ಬಿಟ್ಟು ಹೋಗ್ಬಿಟ್ರಿ ಹೆಂಗ್ ಬಾಬಾ? ಬಾಬಾ ಒಂದ್ ವಿಷಯ ಅರ್ಥ ಮಾಡ್ಕೊಳ್ಳಿ ಬಾಬಾ, ನಿಮ್ಮನ್ ಬಿಟ್ಟು ಸುಂದರ ಯಾವತ್ತೂ ಇರಲ್ಲ ಬಾಬಾ. ನನ್ನ ಗುಂಪಿಗೆ ಸೇರದ ಪದ ಮಾಡ್ಬೇಡಿ ಬಾಬಾ. ಸರಿ ಬಿಡು, ನಾನು ನಿನ್ ಜೊತೆ ಇರ್ತೀನಿ, ಇವರೆಲ್ಲ ಹೋಗ್ ಬರ್ಲಿ. ಇವ್ರು ಇಲ್ಲಿ ಇದ್ರೆ ಅಪ್ಪನ ಕೈಲಿ ಬಯಸ್ಕೊಂಡಿರಕ್ಕಾಗತ್ತ ಇಲ್ಲಿ? ಬಾಬಾ ಬಾ, ನೀವ್ ಹೋಗಿ, ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಬಾಬಾ. ಅಕ್ಕ, ಹಾಯ್. ಹಾಯ್ ಅಮ್ಮು, ಏನ್ ನೀನ್ ಇಲ್ಲಿ? ಅಯ್ಯೋ, ಕಾಲೇಜಿಂದ ನಡ್ಕೊಂಡ್ ಬರ್ತಾ ಇದ್ನ, ಹಂಗೆ ನೀವ್ ಕಾಣಿಸಿದ್ರಿ, ಡ್ರಾಪ್ ಕೊಡೋಣ ಅನ್ಕೊಂಡೆ. ಏನು ನಡ್ಕೊಂಡ್ ಡ್ರಾಪ್ ಕೊಡ್ತೀಯಾ? ಸರಿ ಬಾ ಹೋಗೋಣ. ಅಕ್ಕ, ಏನಕ್ ಸಪ್ಪಗಿದ್ದೀರಾ? ಹಾಗೇನಿಲ್ಲ ಅಮ್ಮ,
ಕೆಲಸ ಮಾಡಿದ್ ಸುಸ್ತಾಗಿದೆ ಅಷ್ಟೇ. ಆದ್ರೂ ಹನಿಮೂನ್ ಹೋಗೋರಂದ್ರೆ ಒಂದ್ ಸ್ವಲ್ಪ ಜೋಶ್ ಇರ್ಬೇಕಪ್ಪ. ಏ ಕಳ್ಳಿ, ನಮ್ ಹನಿಮೂನ್ ವಿಚಾರ ನಿನ್ಗೆ ಹೇಗ್ ಗೊತ್ತಾಯ್ತು? ನನ್ಗೆಲ್ಲ ಗೊತ್ತಾಗುತ್ತಕ್ಕ. ಈ ಅಮೂಲ್ಯ ಅಂದ್ರೆ ಕಮ್ಮಿನ ಮತ್ತೆ? ಏಯ್ ನಿಜ ಹೇಳು, ಹೇಗ್ ಗೊತ್ತಾಯ್ತು? ಅದಾ, ಸುಂದ್ರ ಚಿಕ್ಕಪ್ಪನ ಸ್ಪೈ ಆಗಿ ಇಟ್ಟಿದೀವಿ ನಾವು. ನಿಮ್ಮನೆ ಎಲ್ಲ ಅಪ್ಡೇಟ್ಸ್ ನಮಗ್ ಬಂದ್ ಹೇಳ್ತಾರೆ. ಹೆಂಗೆ ನಾವು ಓ, ಹಾಗಾದ್ರೆ ಚಿಕ್ಕಪ್ಪ ಕೆರೆ ದಡ ಆಟನ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಅಂತ ಆಯ್ತು. ಮತ್ತೆ ಎಲ್ಲ ರೆಡಿನಾ? ಏನ್ ಕೇಳ್ತೀಯ ಅಮ್ಮು, ಹನಿಮೂನ್ ಈಗ ಹನಿಮೂನ್ ಆಗಿಲ್ಲ, ಫ್ಯಾಮಿಲಿ ಟ್ರಿಪ್ ಆಗಿದೆ. ಅಂದ್ರೆ ಅತ್ತೆಗೆ ಕ್ಷೇತ್ರ ದರ್ಶನ ಮಾಡ್ಬೇಕಂತೆ, ಅದಕ್ಕೆ ಮಾವ ಎಲ್ರು ಹೋಗ್ಬರೋಣ ಅಂತ ಅಂದ್ರು. ನಗ್ಬೇಡ ನೀನು. ನಗ್ದೆ ಇನ್ನೇನ್ ಮಾಡ್ಲಿ ಅಕ್ಕ, ಫ್ಯಾಮಿಲಿ ಎಲ್ಲ ಹನಿಮೂನಿಗೆ ಹೋಗ್ತಿದಾರೆ ಅಂತ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಪಾಪ ನಮ್ಮತ್ತೆ, ಅವ್ರಿಗೆ ಹನಿಮೂನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ಮಾವನ್ ಜೊತೆ ಅದ್ ಹೆಂಗಿದ್ರೋ ಗೊತ್ತಿಲ್ಲ. ಸಚ್ ಅನ್ ಅನ್ರೊಮ್ಯಾಂಟಿಕ್ ಫೆಲೋ. ಅಮ್ಮು, ಇನ್ನೊಂದ್ಸಲ ನಮ್ ಮಾವನ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ರೆ ದೇವ್ರ ಹತ್ರ ಹಾಗೆ ಆಗ್ಲಿ ಅಂತ ಕೇಳ್ಕೊತೀನಿ. ಏನಂತ ಕೇಳ್ಕೊತೀರಾ? ನೀನೇ ನಮ್ ಮನೆಗ್ ಸೊಸೆಯಾಗಿ ಬರ್ಲಿ ಅಂತ ಕೇಳ್ಕೊಂತೀನಿ. ಆಗ ಮಾವನ್ ಬಗ್ಗೆ ರೋಡಲ್ಲೆಲ್ಲ ಮನೇಲೆ ಬೈಕೋಬಹುದು. ಅಯ್ಯೋ ಅಕ್ಕ, ಬಿಡ್ತು ಅನ್ನಿ. ಮನೆಗ್ ಹೋಗಿದ ತಕ್ಷಣ ನಿಮ್ ಬಾಯಿನ ಸೋಪ್ ಹಾಕೊಂಡ್ ತೊಳ್ಕೊಳ್ಳಿ. ನಾನು ಆ ವಲ್ಲಭನ್ ಮದ್ವೆ ಆಗಿ ನಿಮ್ ಮನೆಗ್ ಸೊಸೆಯಾಗಿ ಬರೋದ? ನೋವೇ ಚಾನ್ಸೇ ಇಲ್ಲ. ಅಲ್ಲ, ನಾನ್ ನಿಮ್ನ ಬಾಯಿ ತುಂಬಾ ಅಕ್ಕ ಅಂತ ಕರಿತೀನಿ. ಅಕ್ಕ ಆದವರು ತಂಗಿ ಬಗ್ಗೆ ಒಂದ್ 4 ಒಳ್ಳೆ ಮಾತಾಡ್ಬೇಕು. ನೀವ್ ನೋಡಿದ್ರೆ ಶಾಪ ಹಾಕ್ತಿದ್ದೀರಾ. ಅದಕ್ಕೆ ಹೇಳೋದು, ಆ ವಲ್ಲಭನ್ ಜೊತೆ ಸೇರ್ಕೊಂಬೇಡಿ ಅಂತ. ಅವನಲ್ಲಿರೋ ಸ್ಯಾಡಿಸ್ಟ್ ಬುದ್ಧಿ ನಿಮಿಗೂ ಬಂದಿದೆ ನೋಡಿ. ಅಬ್ಬಾ, ನನ್ ಮೈದ್ನ ಇದೇ ತರ ಬೈತಾ ಇದ್ರೆ ಈಗ ಬೇಡ್ಕೊಂಡಿರೋ ಬೇಡಿಕೆನ ಇನ್ನು ಸ್ಟ್ರಾಂಗ್ ಆಗಿ ಬೇಡ್ಕೋಬೇಕಾಗತ್ತೆ. ಏ ಇಲ್ಲ ಇಲ್ಲ ಅಕ್ಕ, ನಿಮ್ ಮೈದ್ನ ತುಂಬಾ ಒಳ್ಳೆಯವನು. ವಲ್ಲಭ ಅಂತ ಮನುಷ್ಯ ಇನ್ಯಾರು ಇಲ್ಲ. ದೇವತಾ ಮನುಷ್ಯ, ಬಂಗಾರದ ಮನುಷ್ಯ. ಓಕೆನಾ ಅಕ್ಕ? ನಿಮ್ ಟ್ರಿಪ್ ಅಲ್ಲಿ ಆ ವಲ್ಲಭನು ಇರ್ತಂತಾನೆ? ಹೌದು. ಓ, ಅಮ್ಮು, ನಿನಗ್ ಬೇಡ ಅಂದ್ರೆ ಹೇಳು, ಅವನನ್ನ ಇಲ್ಲೇ ಬಿಟ್ಟು ಹೋಗ್ತೀನಿ. ಕೈ ಮುಗ್ದು ಬೇಡ್ಕೊಂತೀನಿ, ಹಾಗ್ ಮಾತ್ರ ಮಾಡ್ಬೇಡಿ ಅಕ್ಕ. ಒಂದ್ 2 ದಿನದ ಮಟ್ಟಿಗೆ ನನ್ BP ಕಂಟ್ರೋಲ್ ಅಲ್ಲಿ ಇರುತ್ತೆ. ಕೋಪ ರಜೆ ಹಾಕಿರುತ್ತೆ. ಉಸಿರಾಟ ಶಾಂತವಾಗಿರುತ್ತೆ. ನೆಮ್ಮದಿಯಾಗಿರ್ಬೋದು. ಅದಕ್ಕೆ ಕೇಳ್ದೆ. ಆಯ್ತಮ್ಮ, ಆಯ್ತು, ಅವನನ್ನ ಕರ್ಕೊಂಡು ಹೋಗ್ತೀವಿ. ಸದ್ಯಕ್ ಮನೆಗೆ ಹೋಗೋಣವಾ? ತುಂಬಾ ಸುಸ್ತಾಗ್ತದೆ. ನಿನ್ ಜೊತೆ ಮಾತಾಡ್ಕೊಂಡು ಮನೆ ಕಡೆ ಹೆಜ್ಜೆ ಹಾಕದೆ ಮರ್ತ್ಬಿಟ್ಟಿದೀವಿ. ಅಕ್ಕ, ನಿಮ್ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗಿದೆ ಗೊತ್ತಾಗಲ್ಲ. ಬನ್ನಿ ಹೋಗೋಣ. ಗಿರ್ಜಾ, ಒಂದೆರಡು ಬಟ್ಟೆ ಜಾಸ್ತಿ ಇಟ್ಕೋ, ಮಳೆಗಾಲ ಬೇಕಾಗುತ್ತೆ. ಅಯ್ಯೋ, ನನಗಂತೂ ಯಾವ ಸೀರೆ ತಗೊಳ್ಳಿ ಯಾವ್ದು ಬಿಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಹಾ, ಒಂದ್ ನಿಮಿಷ ಇರಿ, ಹೋಗಿ ರಕ್ಷನ್ ಕೇಳ್ಕೊಂಡ್ ಏ, ಹೋಗ್ಬೇಡ. ರಕ್ಷಾ ಓದ್ಕೊಳ್ಳಿ, ಅವಳು ಯಾಕೆ ಡಿಸ್ಟರ್ಬ್ ಮಾಡ್ತೀಯಾ? ಕಲೆಕ್ಟರ್ ಆಗೋಳು ಅವಳು. ಸರಿ, ಹಾಗಾದ್ರೆ ನೀವೇ ಹೇಳಿ, ಇದೆರಡರಲ್ಲಿ ಯಾವ್ದು ಇಟ್ಕೊಳ್ಳಿ? ಗಿರ್ಜಾ, ನಂಗೆ ಅವೆಲ್ಲ ಗೊತ್ತಾಗೋದಿಲ್ಲ. ನಿನ್ಗೆ ಏನ್ ಬೇಕೋ ನೀನೇ ಇಟ್ಕೋ. ಹೋದ್ಸಲ ನಾವು ಜೋಗ್ ಜಲಪಾತಕ್ಕೆ ಹೋಗಿದ್ವಲ್ಲ, ಅವಾಗ ನೀ ಏನಂದೆ? ಮೊದ್ಲೇ ಹೇಳ್ಬೇಕಾಗಿತ್ತು, ನನ್ನ ಹತ್ರ ಒಳ್ಳೊಳ್ಳೆ ಸೀರೆ ಇತ್ತು, ಇಟ್ಕೊಂಡ್ ಬರ್ತಿದ್ದೆ ಅಂತೆಲ್ಲ ಮಾತಾಡ್ಲಿಲ್ವಾ ನೀನು? ಆಹಾ, ಯಾರಿಗಾದ್ರೂ ಹೇಳ್ಬಿಡಿ, ಹಾಗೆ ನಂಬಿಡ್ತಾರೆ. ಮಾ, ನನ್ ಬ್ಲೂ ಕಲರ್ ಜೀನ್ಸ್ ಎಲ್ಲ ಹೋಯ್ತು. ಬ್ಲೂ ಜೀನ್ಸು? ಹಾ, ಮಾಡಿ ಮೇಲಿಂದ ತಂದ್ ಬಟ್ಟೆ ಎಲ್ಲ ಮಡ್ಚಿಟ್ಟೆ. ಎಲ್ಲೋ ಕೇಶವನ್ ರೂಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಕಣೋ. ಹೌದಾ? ಮತ್ತೆ ಆ ರೆಡ್ ಕಲರ್ ಶರ್ಟ್ ಅಲ್ಲೇ ಸೇರ್ಕೊಂಡಿದ್ಯಾ? ಏ ಇಲ್ಲ ಕಣೋ, ನಿನ್ ರೆಡ್ ಶರ್ಟ್ ನ ಇಸ್ತ್ರಿ ಮಾಡಕ್ಕೆ ಅಂತ ಎತ್ತಿಟ್ಟಿದೀನಿ. ಒಂದ್ ನಿಮಿಷ ತಂದ್ಕೊಡ್ತೀನಿ. ಗಿರ್ಜಾ, ಏ ಕತ್ತೆ ಬಡವಾ, ಅಮ್ಮ ಇಲ್ಲಿ ಕೆಲಸ ಮಾಡ್ತಾ ಇದ್ದಲ್ ತಾನೆ? ಶುದ್ಧ ಗಡವಂತರ ಬೆಳೆದಿದ್ಯಾ, ನಿನ್ ಕೆಲಸ ನೀ ಮಾಡ್ಕೊಳಕ್ಕಾಗಲ್ವಾ? ಗಿರ್ಜಾ, ನೀನೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರು. ಆಯ್ತಾಯ್ತು, ಅಮ್ಮ ಇಲ್ಲೇ ಇರ್ತಾರೆ. ಡಿಸ್ಟರ್ಬ್ ಮಾಡಿದಕ್ಕೆ ಸಾರಿ. ಎಂಜಾಯ್ ಯೋರ್ ಟೈಮ್. ಗಿರ್ಜಾ, ಯಾಕೋ ನಕ್ಕೊಂಡೋದ? ಏನೋಪ್ಪ, ನನ್ಗೂ ಅರ್ಥ ಆಗಿಲ್ಲ. ಎಳಿಮಯ್ಯ, ಐ ಹೇಟ್ ಯು. ಯಾಕೆ ಮಾಮ, ಏನಾಯ್ತು? ಅಲ್ಲ, ಎಲ್ಲರೂ ಸೇರಿ ಟ್ರಿಪ್ ಹೋಗ್ತಾ ಇದ್ದೀರಾ. ಬಾವ ಸುಂದರ ಮನೆಯಲ್ಲಿ ಇರ್ಲಿ ಅಂದಾಗ ನೀನು ಒಂದು ಮಾತು ಹೇಳ್ಬೋದಿತ್ತ, ಮಾವನು ಬರ್ಲಿ ಅಂತ ಹೇಳ್ತೀನಿ. ನೀನು ಮಾಮ, ಇವಾಗ ನಿನ್ ಬಿಟ್ಟು ನಾವು ಟ್ರಿಪ್ ಹೋಗ್ತಿರ್ಬೋದು, ಆದ್ರೆ ಮುಂದೊಂದ್ ದಿನ ನಿನ್ ಮದ್ವೆ ಆಗಿ ಅತ್ತೆ ಬಂದ್ಮೇಲೆ ನಮ್ಮನ್ನೆಲ್ಲ ಬಿಟ್ಟು ನೀನ್ ಹನಿಮೂನ್ ಹೋಗಲ್ವಾ? ಅತ್ತೇನ್ ಬೆಳಗ್ಗೆ ಒಂಥರ ಆಗತ್ತೆ. ಆದ್ರೂ ಅಳಿಮಯ್ಯ, ನಮ್ ಭಾವನ್ ನಂಬಕ್ಕಾಗಲ್ಲ. ಮದ್ವೆ ಆದ್ಮೇಲೆ ನಾನು ಹನಿಮೂನ್ಗೆ ಕಳಿಸ್ತಿರೋ ಅಥವಾ ಮತ್ತೆ ಎಲ್ಲರೂ ಸೇರಿ ತೀರ್ಥಯಾತ್ರೆ ಕರ್ಕೊಂಡು ಹೋಗ್ತಾರೆ ಗೊತ್ತಾಗ್ತಾ ಇಲ್ವಲ್ಲ? ಅದೆಲ್ಲ ಯೋಚನೆ ಮಾಡಬೇಡ ಮಾಮ. ಆದ್ರೂ ಈ ಟ್ರಿಪ್ ಅಲ್ಲಿ ನನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ನಾನು. ನಿಜವಾಗ್ಲೂ? ಹ್ಮ್
ಎಲ್ಲ ಹೊರಟಾಗಿದೆ ಸವಾರಿ. ಏನ್ರದು ಗುಸ್ಗುಸು? ಏನಿಲ್ಲಪ್ಪ, ಮಾವ ಸುಮ್ನೆ ಸುಮ್ಮನೆ ಹೇಳ್ತೀನಿ. ಬಾವ, ಅದು ಮಾಧವಂಗೆ ಆಫೀಸಲ್ಲಿ ಎಷ್ಟು ಕೆಲಸ ಇಲ್ವಂತೆ, ಹಂಗಾಗಿ ರಜೆ ಕೊಟ್ಟಿದ್ದಾರೆ. ಅದಕ್ಕೆ ನಾನ್ ನಿಮ್ ಜೊತೆ ಹೋಗು ಅಂತಿದ್ದೀನಿ, ಹೋಗಲ್ಲ ಅಂತಿದ್ದಾನೆ. ಏ ಬಾರ ನಮ್ ಜೊತೆ ಹಾಗಿದ್ರೆ. ಇಲ್ಲಪ್ಪ, ಅದ್ ಹಾಗಲ್ಲಪ್ಪ. ಮಾವ ಒಬ್ರು ಮನೆ ಕಡೆ ಯಾರು ನಾನಿರ್ತೀನಿ. ಏನೋ ನಿನ್ ಮಾತಿನ ಅರ್ಥ ಹಂಗಂದ್ರೆ ನಾನೇನ್ ಕಮ್ಮಿನ? ನಾನು ಧೀರ ವೀರ ಶೂರ ಭಾವನ್ ಭಾಮ ಇದಕ್ಕೆ. ನೀವ್ ಹೋಗಿ ಸುಮ್ನೆ. ಅವನೇ ಹೇಳ್ತಾ ಇದ್ದಾನಲ್ಲೋ, ಹೋಗು ಬಟ್ಟೆ ಪ್ಯಾಕ್ ಮಾಡ್ಕೊಂಬ. ಹೋಗ್, ನಾನ್ ಮನೆ ನೋಡ್ಕೊತೀನಿ. ಬೇಗ ಬೇಗ ಬಾ ಮಾಧವ, ಬೇಗ ರೆಡಿ ಬಾ. ಬಾಸ್ ನಮಸ್ತೆ. ನಮಸ್ತೆ ಬಿಗ್ ಬಾಸ್. ಏನ್ ಬಾಸ್ ಎಲ್ಲರೂ ಟ್ರಿಪ್ ಕಳಿಸಿ ನೀವು ನಿಮ್ಮ ಹೆಂಡತಿ ಮನೆಯಲ್ಲಿ ಕೂಚ ಕೂಚ ಕೂಚ. ಅಲ್ಲ ಗುರುವೆ, ನನಗೆ ಮದುವೆ ಆಗಿಲ್ಲ ಅಂತ ಗೊತ್ತಿದ್ದು ಉರ್ಸಕ್ ಹಿಂಗ್ ಮಾತಾಡ್ತಾ ಇದ್ದೀರಾ ಅಥವಾ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ? ಓ ಮದುವೆ ಆಗಿಲ್ವಾ ನಿಮ್ಗೆ? ಆಗಿಲ್ಲ. ಮದುವೆ ಆಗಿರೋದು ಕೇಶವಂದಲ್ವಾ, ನಿಮ್ದಲ್ವಾ? ಬಾಯ್ ಬ್ರೋ, ಬಾಯ್. ಸುಂದ್ರ, ಫ್ರಿಜ್ ಅಲ್ಲಿ ಟೊಮೆಟೊ ಚಟ್ನಿ ಮತ್ತೆ ಚಿತ್ರಾನ್ನ ಗೊಜ್ಜು, ವಾಂಗಿಬಾತ್ ಗೊಜ್ಜು, ಮೊಸರಿಗೆ ಹೆಪ್ಪಾಕಿಟ್ಟಿದೀನಿ. ನಿನಗೆ ಏನ್ ಬೇಕೋ ಅದು ಹೊಟ್ಟೆ ತುಂಬಾ ತಿನ್ನು. ಆಮೇಲೆ ನೋಡು, ಹಿತ್ಲು ಬಾಗ್ಲು ಹಾಕೊಳ್ಳೋದ್ ಮರ್ತೋಗ್ತೀಯ, ಮರಿಬೇಡ ಸುಂದ್ರ. ಆಯ್ತಕ್ಕ, ಇರೋ ಬರೋ ಬಾಗ್ಲೆಲ್ಲ ಹಾಕೊಂಡು ಊಟ ಮಾಡಿ ಮಲಗ್ತೀನಿ. ಆಯ್ತಾ? ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿ ಹೋಗಿ ಟ್ರಿಪ್ ಎಂಜಾಯ್ ಮಾಡ್ಕೊಂಬ. ಆಯ್ತಕ್ಕ? ಬರ್ಲಾ? ಆಯ್ತಕ್ಕ. ಸುಂದ್ರ, ನಾನ್ ನಿನಗೆ ಹೇಳೋದೇ ಮರ್ತೋದೆ. ನಾವು ಕ್ಷೇತ್ರ ದರ್ಶನಕ್ಕೆ ಹೋಗ್ತಾ ಇದೀವಿ, ಟ್ರಿಪ್ ಹೋಗ್ತಾ ಇದೀವಿ. ಅರ್ಥ ಆಯ್ತು. ಹೋಗಿ ಬನ್ನಿ, ಒಳ್ಳೇದಾಗ್ಲಿ. ಅಯ್ಯೋ ಅತ್ತೆ, ಇದೆಲ್ಲ ಚಿಕ್ಕಪ್ಪನ್ ಗೊತ್ತಲ್ಲ, ಯಾಕೆ ಜೋರಾಗಿ ಹೇಳ್ತಿದ್ದೀರಾ? ಅಯ್ಯೋ ಮೀನಮ್ಮ, ಅದು ಕೋಡು ನಿನ್ಗೆ ಅರ್ಥ ಆಗ್ತೀರ ಕೂಡ. ಲೇಟ್ ಆಯ್ತು. ಬಂದರಿ. Oh